ನೋಡಿ ಆನೆ ಅಲ್ಲೋಡಿ ಅಲ್ಲಿ ನಿಂತಿ. ಇಲ್ಲೇ ನಿಂತಿದೆ. ನೋಡಿ ಹೆಂಗೆ ನಿಂತಿದೆ. ಅಪ್ಪ ಡೇಂಜರು. ಈ ಅದು ಏನ್ ಮಾಡ್ತೇವೆ ಗೊತ್ತಾ ಆನೆಗಳು, ಕಪ್ಪಿಗಳ ಗಾಡಿ ಸ್ಟಾರ್ಟ್ ಮಾಡ್ಕೊ ಹೋರ, ಅಲ್ಲೇ ನಿಂತ್ಕತ್ತಿದಾರಲ್ಲ. ಹೋಗ ಹೋಗ ಸಾಕು, ಅಡ್ಡ ಯಾಕ ನಿಂತ್ಕತಿ ಹಂಗೆ. ನೋಡವನ ಕಳ್ಸವನ ಅದೇ ನಿಮ್ಮ ಹುಡುಗನ ನೋಡಿ, ಇಲ್ಲಿ ಬತ್ತಾಲಿ ನೋಡಿ, ಇಲ್ಲೇ ನಿಂತಿದೆ ನೋಡಿ, ಹೋಗ್ತಾ ಇದೆ. ಒಟ್ಟು ಈ ಹುಡುಗರು ಒಂದ್ ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಕಣ, ಅಲ್ಲಲ್ಲೇ ನಿಂತ್ಕೋತಾವ ಕಪ್ಪಿಗಳು. ನೋಡು ಇದಕ್ಕೆ ತೊಂದರೆಗಳಾಗೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ನಿಂತದೆ. ಅದೇ ಅದೇ ಅದು ಹೋಗ್ಬೇಕು. ಇವು ಕಪ್ಪಿಗಳ ತರ ಅಡ್ಡಾಡ ನಿಂತ್ಕೋತಾವ. ಹೌದು ಹೌದು ಹೌದು, ಗೊತ್ತಾಯ್ತದ ನಮ್ಗೆ. ಅಲ್ಲೇ ನಿಂತವ್ರೆ ನೋಡಿ, ಲೆಕ್ಕ ಕಡೆ ಹೋಗ ಬಿಟ್ಬಿಟ್ಟು ಎಡೆ ಹೆಜ್ಜೆ ಹೊಡೆದ್ ಬಿಸಾಕುತ್ತ ಆನೇಣ. ಅದು ಇತ್ತಾಗ ರಸ್ತೆ ದಾಟ್ಬೇಕದು. ಎಲ್ಲಿಗೆ? ಅದೇ ಗೊತ್ತಾಯ್ತು. ಹಾ 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 ಸರ್, ನೀರ್ಗೆ ಅಲ್ಲಿ ಅಣ್ಣ ಇವು ಯಾಕೆ ಹಂಗೆ ನಿಂತ್ಕೊಂಡವ ಗೂಬೆಗಳು? ಅದೇ ದೂರ ನಿಂತ್ಕೊಂಡ್ರೆ ಪರವಾಗಿಲ್ಲ, ನೋಡ್ಬೇಕು, ಎಲ್ಲರಿಗೂ ಕುತೂಹಲ ಇರ್ತದೆ. ನೋಡಿ ದಯವಿಟ್ಟು ಪಾಪ ಆನೆ ಅದು ನೀರು ಕುಡಿಯೋಕೆ ನಾವು ಬಂದಿದೆ, ದಯವಿಟ್ಟು ಆನೆನ ಘಾಸಿ ಮಾಡಬೇಡಿ, ದೂರ ನಿಂತ್ಕೊಳ್ಳಿ. ನೋಡ್ಬೇಕು ಅವ್ನು ಕ್ಯೂರಿಯಾಸಿಟಿ, ದೂರದಿಂದ ನೋಡಿ. ಹತ್ರಕ್ಕೆ ವಿಡಿಯೋ ಎತ್ಕೊಂಡು ಹೋಗಲ್ಲ. ನೋಡಿದ್ರಲ್ಲ ಅಲ್ಲಿ ಹುಡುಗರುಗಳು ಎಂಥ ತಲಾಟೆಗಳು. ನನಗೆ ಭಾಳ ಅಸಮಾಧಾನ ಇದೆಲ್ಲ. ಸೊ ಈ ವಿಡಿಯೋ ಹಾಕ್ತೀನಿ ನಾನು, ಯಾಕೆಂತಾರೆ ಆ ರೀತಿ ಹೋಗ್ಬೇಡಿ ಅಂತಕ್ಕಂಥ ಒಂದು ಇದಕ್ಕೆ. ಗಾಡಿ ನಿಲ್ಲಿಸ್ಬಿಟ್ಟು ಆನೆ ಹತ್ರ 3 ಸ್ಟೆಪ್ಪಲ್ಲಿ ಹೊಡೆದು ಬಿಸಾಕತ್ತೆ, ತಿಳ್ಕೊಬಿಡಿ. 3 ಸ್ಟೆಪ್ ಅದು ಮನ್ಸು ಮಾಡಿದ್ರೆ ಪಾಪ ಅದು ಆನೆ ಏನು ಗೊತ್ತ, ಇದಕ್ಕೆ ಸುಮ್ಮನೆ ಅಟ್ಯಾಕ್ ಮಾಡಕ್ ಹೋಗಲ್ಲ. ಅದ್ ನೋಗಿ ಕೆಣಕೋದು, ಅದ್ರ ಹತ್ರ ಹೋಗೋದು, ಹಿಂಗೆ ನೀವು ಮಾಡ್ತಾ ಇರ್ರಿ. 3 ಸ್ಟೆಪ್ಪು ಅಲ್ಲಿಂದ ಇಲ್ಲಿಗೆ ಬಂದು ಹೊಡೆದು ಬಿಸಾಕ್ಬಿಡ್ತದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಆನೆ ವಿಚಾರ ತುಂಬಾ ತುಂಬಾ ತಿಳ್ಕೋಬೇಕಾದ ವಿಚಾರ, ಬೇಜಾನದೆ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆನೆ ಹತ್ರ ಹುಡುಗಾಟ ಆಡಕ್ ಹೋಗ್ಬೇಡಿ. ಇದಿಷ್ಟು ಹೇಳ್ತೀನಿ ನಾನು. ತುಂಬಾ ಓವರ್ ಆಗಿ ಕಾನ್ಫಿಡೆನ್ಸ್ ಇಟ್ಕೊಂಡು ಹತ್ರಕ್ಕೆ ಹೋಗೋದು, 3 ಸ್ಟೆಪ್ಪು. ಆ ಹುಡುಗರುಗಳು ಭಯಂಕರ ತಲಾಟೆಗಳು, ಓಪ್ಲೇಸ್ಗಳು ತಂದು ಹಂಗೆಲ್ಲ ನುಗ್ಬೇಡಿ ಕಣ್ರಿ. ಇಷ್ಟು ಹೇಳ್ತಿದ್ದೀನಪ್ಪ ಅಷ್ಟೇ. ಕೇಳೋದು ಬಿಡೋದು ನಿಮ್ಮ ಧರ್ಮ, ನಮ್ಮ ಕರ್ಮ. ಅದೇನೋ ಅಂತಾರಲ್ಲ ಹಾಗೆ, ನೀವು ಅನುಭವಿಸ್ತೀವಿ ಅಂದರೆ ನಿಮ್ಮ ಕರ್ಮ ಅಷ್ಟೇ.